ಇದೀಗ ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ನೇಮಕ ಮಾಡಲಾಗಿದೆ. ಸಿಎಂ ಡಿಕೆ ಮೊದಲ ಆದೇಶ. ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ನೇಮಕ ಆಗಿದೆ. ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವಂತಹ ಎಲ್ಕೆ ಅತೀಕ್ ಡಿಕೆ ಸಂಪುಟದಲ್ಲಿ ಸಿಎಂ ಡಿಕೆ ಮೊದಲ ಆದೇಶ. ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ನೇಮಕ ಆಗಿದೆ. ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವಂತಹ ಎಲ್ಕೆ ಅತೀಕ್ ಡಿಕೆ ದರ್ಬಾರ್ ಜೋರು. ಡಿಕೆ ಸಂಪುಟದಲ್ಲೇ ಇದೀಗ ಆರ್ಥಿಕ ಸಲಹೆಗಾರರಾಗಿ ಎಲ್ಕೆ ಅತೀಕ್ ನೇಮಕ ಮಾಡಲಾಗಿದೆ. ಐಎಎಸ್ ಅಧಿಕಾರಿಯಾಗಿದ್ರು. ನಿವೃತ್ತ ಐಎಎಸ್ ಅಧಿಕಾರಿ ಆಗಿರುವಂತಹ ಎಲ್ಕೆ ಅತೀಕ್ ಇದೀಗ ಆರ್ಥಿಕ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಇವತ್ತಿನ ಮೊದಲ ಆದೇಶ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗಿ ಮೊದಲ ಆದೇಶ ಇದೀಗ. ಶಾಸಕಾಂಗ ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಈ ಒಂದು ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಯಾವುದ್ರ ಬಗ್ಗೆ ಮಾತನಾಡ್ತಾರೆ, ಯಾವುದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಡೆಸಲಾಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂತದ್ದು. ಅದರಲ್ಲಿ ಮೊದಲ ಆದೇಶ ಆರ್ಥಿಕ ಸಲಹೆಗಾರರಾಗಿ ನಿವೃತ್ತ ಐಎಎಸ್ ಅಧಿಕಾರಿಯಾಗಿರುವಂತಹ ಎಲ್ಕೆ ಅತೀಕ್ ನೇಮಕ ಮಾಡಿದ್ದಾರೆ. ಡಿಕೆ ದರ್ಬಾರ್ ಶುರುವಾಗಿದೆ. ಡಿಕೆ ಆಡಳಿತದಲ್ಲಿ ಎಲ್ಲವೂ ಕೂಡ ಹೊಸದು, ಎಲ್ಲವೂ ಕೂಡ ಹೊಸ ಬದಲಾವಣೆ. ರಾಜಕೀಯವಾಗಿ ಒಂದಿಷ್ಟು ಹೊಸ ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಡಿಕೆ ವಿಚಾರಕ್ಕೆ ಅಂದ್ರೆ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಕೂಡ ವಿಷಯನ್ನ ತಿಳಿಸಿದ್ರು. ಅಂದ್ರೆ ಅವರ ಆಡಳಿತ ವೈಖರಿಯ ಬಗ್ಗೆ ಆಗಿರ್ಬೋದು, ಅವ್ರು ನಡ್ಕೊಂಡು ಬಂದಂತ ದಾರಿ ಆಗಿರ್ಬೋದು. ಇನ್ನು ಡಿಕೆ ಸಂಪುಟದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಮುಂದಿನ ಆಡಳಿತದಲ್ಲಿ, ನಾವು ಆಗ್ಲೇ ಮಾತನಾಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಬದಲಾಗಿರುವಂತದ್ದು ಯಾವುದೇ ಬೇರೆ ಪಕ್ಷದಿಂದ ಬಂದು ಇಲ್ಲಿ ಬದಲಾವಣೆ ಆಗಿಲ್ಲ. ಒಂದೇ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರ ಇದ್ರು. ಸಿದ್ದರಾಮಯ್ಯ ಅವರ ಆಡಳಿತದ ವೈಖರಿನ ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದು. ಅಂದ್ರೆ ಅವರು ಯಾವ ರೀತಿಯಾಗಿ ಗ್ಯಾರಂಟಿಗಳನ್ನ ಸಕ್ಸಸ್ ಮಾಡ್ಕೊಂಡು ಬಂದಿದ್ದಾರೆ, ಇನ್ನು ಅದ್ರ ಜೊತೆಗೆ ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಖಜಾನೆ ಖಾಲಿಯಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ, ಖಜಾನೆ ಸದ್ಯಕ್ಕೆ ಸರ್ಕಾರದ ಖಜಾನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಅಂದ್ರೆ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಕೆಲವೊಂದಿಷ್ಟು ಚಿಕ್ಕ ಪಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಕಾಮಗಾರಿ ಅಂತ ಹೇಳಿದ್ರೆ, ಇನ್ನು ದುಬಾರಿ ದುನಿಯಾ ಕರೆಂಟ್ ಬಿಲ್ ಆಗಿರ್ಬೋದು, ಬಸ್ ರೇಟ್ ಆಗಿರ್ಬೋದು, ಪುರುಷರಿಗೆ ಮಹಿಳೆಯರಿಗೆ ಫ್ರೀ ಇದೆ, ಪುರುಷರಿಗೆ ಕೊಡುವಂತ ಬಸ್ ರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲವೂ ಕೂಡ ಹೀಗೆ ನಿಭಾಯಿಸುವಂತದ್ದು ಸಾಕಷ್ಟಿದೆ. ಡಿಕೆ ಶಿವಕುಮಾರ್ ತಮ್ಮ ಆರ್ಥಿಕ ವ್ಯವಸ್ಥೆ ಯಾವ್ದು ರೀತಿಯಾಗಿದೆ, ಆರ್ಥಿಕ ವ್ಯವಸ್ಥೆಯನ್ನ ಸರಿದೂಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾದಂಥ ಸರ್ಕಾರವನ್ನ ನಡೆಸ್ಕೊಂಡು ಗ್ಯಾರಂಟಿಗಳನ್ನ ಪೂರೈಸ್ಕೊಂಡು ಮುಂದೆ ಇದ್ದಂಥ ಸವಾಲುಗಳು ಈಗ ಹೂವಿನ ಹಾಸಿಗೆ ಆಗಿಲ್ಲ ಡಿಕೆ ಶಿವಕುಮಾರ್ ಅವ್ರಿಗೆ, ಕಲ್ಲು ಮುಳ್ಳಿನ ಹಾಸಿಗೆ ಆಗಿದೆ. ಆ ಕಲ್ಲು ಮುಳ್ಳಿನ ಹಾಸಿಗೆಯನ್ನ ಹೇಗೆ ದಾಟ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಇರುವಂತ ಸವಾಲುಗಳನ್ನ ಹೇಗೆ ನಿಭಾಯಿಸ್ಬೇಕು, ಇನ್ನು ಗ್ಯಾರಂಟಿ ಯೋಜನೆಗಳನ್ನ ಯಾವ ರೀತಿಯಾಗಿ ನಿಭಾಯಿಸ್ಕೊಂಡು ಬಂದದ್ದು ಇದ್ದದ್ದಂತೆ ಈಗ ಏನ್ ಕೊಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಆಡಳಿತ ಅವಧಿಯಲ್ಲಿ ನಡೆದುಕೊಂಡು ಬಂದಂತಹ ರೀತಿ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಬಂದಿದ್ದಾರೆ, ಆ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡು ಹೋಗುವಂತದ್ದೇ ಈಗ ದೊಡ್ಡ ಸವಾಲಾಗಿರುವಂತದ್ದು.